ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಯಿಂದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ನಿಮಗೆ ಜೋರು ಹಸಿವೆ ಆದಾಗ ದಿಢೀರ್ ಅಂತ ಮಾಡ್ಕೋಬಹುದು. ಸುಲಭ ಮಾಡ್ಲಿಕ್ಕೆ ಕೂಡ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್‌ನಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ ನೋಡಿ. ಅದನ್ನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ, ನಂತರ ಚೆನ್ನಾಗಿ ತೊಳೆದು ಅದನ್ನ ನಾನಿಲ್ಲಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ತೇನೆ. ಅಂದ್ರೆ ಫಸ್ಟಿಗೆ ನೀವು ಅನ್ನ ಮಾಡ್ಕೋಬೇಕು. ಅರ್ಧ ಕಪ್ಪಿಗೆ 1 ಕಪ್‌ನಷ್ಟು ನೀರು ಅಳತೆಯಲ್ಲಿ ನೀರ್ ಹಾಕಿ, ಉಪ್ಪು ಹಾಕಿ ಅನ್ನ ಮಾಡಿಟ್ಕೊಳ್ಳಿ. ಈಗ ಇದನ್ನ ಬದಿಗಿಡಿ. ಈಗ ಮಾವಿನಕಾಯಿಯ ಸೀಸನ್ ಎಲ್ಲಾ ಬಗೆಯ ಮಾವಿನಕಾಯಿಗಳು ಸಿಗ್ತದೆ ಈಗ. ಇಲ್ಲಿ ನಾನೊಂದು ಮಾವಿನಕಾಯಿಯನ್ನ ತಗೊಂಡಿದ್ದೇನೆ ನೋಡಿ. ಇದರ ಅರ್ಧ ಭಾಗದಷ್ಟು ತಕೊಂಡು ತುರಿದಿಟ್ಕೊಳ್ತೇನೆ. ಕಟ್ ಮಾಡಿ ಕೂಡ ಹಾಕ್ಬೋದು. ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿರ್ತದೆ. ಇದನ್ನೀಗ ನಾನು ತುರಿದಿಟ್ಕೊಂಡಿದ್ದೇನೆ. ಹಾಗೆಯೇ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತೊಂದರೆ ಇಲ್ಲ. ಒಳ್ಳೆ ರುಚಿ ಬರ್ತದೆ. ಹಾಗೆ ಇದಕ್ಕೆ 1 ಕಪ್‌ನಷ್ಟು ನಾನಿಲ್ಲಿ ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಯಾಕಂದ್ರೆ ಫಸ್ಟಿಗೆ ನೀವು ಕಡಲೆ ಬೀಜವನ್ನ ಹುರಿದಿಟ್ಕೊಂಡ್ರೆ ಕ್ರಂಚಿ ಆಗಿರ್ತದೆ. ಅಂದ್ರೆ ನೀವು ಚಿತ್ರಾನ್ನ ತಿನ್ನುವಾಗ ಬಾಯಿಗೆ ಕ್ರಂಚಿಯಾಗಿ ಸಿಗ್ತದೆ. ಇಲ್ಲಾಂದ್ರೆ ನೀವು ಒಟ್ಟಿಗೆ ಹಾಕಿದ್ರೆ ಮಾ ಮೆತ್ತಗೆ ಆಗ್ತದೆ ನೋಡಿ. ಅದಕ್ಕೆ ಫಸ್ಟಿಗೆ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಿದ್ದೇನೆ. ಅಂದ್ರೆ ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿರ್ತೀನಿ. ಒಳ್ಳೆ ಫ್ರೈ ಆಗ್ಲಿ. ಒಂಥರ ಚಟಪಟ ಹೇಳಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈ ಚಿತ್ರಾನ್ನವನ್ನ ನೀವು ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೆ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಹಸಿವೆ ಆಗುವಾಗ ಒಮ್ಮೆ ಟಿಫಿನ್ ಓಪನ್ ಮಾಡುವಾಗ ಘಮ್ ಅಂತ ಹೇಳ್ತದೆ. ತಿನ್ಲಿಕ್ಕೆ ಖುಷಿ ಆಗ್ತದೆ. ಈಗ ನೋಡಿ ಅದೇ ಎಣ್ಣೆಗೆ ನಾನು 1 ಸ್ಪೂನಷ್ಟು ಸಾಸಿವೆಯನ್ನ ಹಾಕ್ತಾ ಇದ್ದೇನೆ. ಸಾಸಿವೆ ಒಳ್ಳೆ ಚಟಪಟ ಹೇಳ್ಬೇಕು. ಅಲ್ಲಿವರೆಗೆ ಕಾಯ್ದುಕೊಳ್ಳಿ. ಹಾಗೆ ಜೋರು ಹಸಿವೆ ಆದಾಗ ದಿಢೀರ್ ಅಂತ ಮಾಡ್ಕೋಬಹುದು. ಸಾಸಿವೆ ಚಟ್ಪಟ ಹೇಳಿದೆ ನೋಡಿ. ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕೊಳ್ಳಿ. ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕೊಳ್ಳಿ. ನಂತರ 1 ಸ್ಪೂನಷ್ಟು ಜೀರಿಗೆಯನ್ನ ಹಾಕಿ, ಅಂದ್ರೆ ಒಂದು ಒಳ್ಳೆ ಒಗ್ಗರಣೆಯನ್ನ ಕೊಡ್ಬೇಕೀಗ. ಹಾಗೆ 1 ಕಡ್ಡಿ ಕರಿಬೇವನ್ನ ಕೂಡ ಇದಕ್ಕೆ ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು ಚಂದ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ? ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಗ್ಲಿ. ಇದಕ್ಕೀಗ ನಾನು ಒಂದು 4 ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಾಯಿಗೆ ಸಿಕ್ಕಿದ್ರೂ ಗೊತ್ತಾಗಬಾರ್ದು ಹಸಿಮೆಣಸಂತ ಆ ತರ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಅದಕ್ಕೆ ಹಾಕಿ. ಹಾಗೆ ಸ್ವಲ್ಪ ಈರುಳ್ಳಿ ಬೇಕಾದ್ರೆ ಹಾಕೋಬಹುದು, ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 1/4 ಕಪ್‌ನಷ್ಟು ಈರುಳ್ಳಿಯನ್ನ ಹಾಕೊಂಡಿದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆಗ್ಲಿ. ಗಮ್ ಅಂತ ಪರಿಮಳ ಬರಬೇಕು. ಅಲ್ಲಿವರೆಗೆ ಇದನ್ನ ಫ್ರೈ ಮಾಡಿ. ದೋಸೆ, ಇಡ್ಲಿ ಅಂಥದ್ದೇ ತಿಂದು ಬೇಜಾರಾದಾಗ ಈ ರೀತಿ ಚಿತ್ರಾನ್ನವನ್ನ ಮಾಡ್ಕೋಬಹುದು. ಇದು ಬೆಳಿಗ್ಗೆ ತಿಂಡಿಗೂ ಆಗ್ತದೆ, ಮಧ್ಯಾಹ್ನ ಊಟಕ್ಕೂ ಆಗ್ತದೆ, ಸಂಜೆ ಹಸಿವೆ ಆದಾಗ ಮಾಡ್ಕೊಂಡು ತಿನ್ಲಿಕ್ಕೂ ಚೆನ್ನಾಗಾಗ್ತದೆ. ಅಂದ್ರೆ ರುಚಿಯಾಗಿರ್ತದೆ. ಮತ್ತೆ ದಿಢೀರ್ ಅಂತ ನೀವು ತಕ್ಷಣಕ್ಕೆ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಅರಿಶಿನ ಪೌಡರ್ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗಿದೆ ಈಗ. ನೀವು ಅನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಹಾಗೆ ಮಾವಿನಕಾಯಿಯನ್ನು ಕೂಡ ತುರಿದು 1 ಕಪ್ಪಲ್ಲಿ ಇಟ್ಕೊಳ್ಳಿ. ಎಲ್ಲ ಬೇಗ ಬೇಗ ಚಿತ್ರಾನ್ನ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾನು 1 ಕಪ್‌ನಷ್ಟು ಮಾವಿನಕಾಯಿಯನ್ನ ತುರಿದಿಟ್ಕೊಂಡಿದ್ದೇನೆ. ಅದನ್ನೀಗ ಹಾಕ್ತಾ ಇದ್ದೇನೆ. ಮಾವಿನಕಾಯಿಯನ್ನ ನೀವು ತುರಿಲೇಬೇಕಂತಿಲ್ಲ. ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರು ಚೆನ್ನಾಗಿ ಆಗ್ತದೆ ಅನ್ನದೊಟ್ಟಿಗೆ ತಿನ್ನುವಾಗ. ಮಾವಿನಕಾಯಿನ ಹಾಕಿ ತುಂಬಾ ಬೇಯಿಸ್ಕೊಳ್ಬೇಡಿ. ಸ್ವಲ್ಪ ಇದು ಬೆಂದ್ರೆ ಸಾಕಾಗ್ತದೆ. ಅಂದ್ರೆ ಎಲ್ಲದು ಮಿಕ್ಸ್ ಆಗ್ಬೇಕು. ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಎಲ್ಲೂ ಉಪ್ಪು ಸೇರಿಸ್ಲಿಲ್ಲ ನೋಡಿ. ಈಗ ಉಪ್ಪನ್ನ ಕೂಡ ಸೇರಿಸ್ಕೋಬೇಕು ಸ್ವಲ್ಪ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ. ಇನ್ನು ಫ್ಲೇಮ್ ಬೇಕಾಗಿರುವುದಿಲ್ಲ, ಅಂದ್ರೆ ಗ್ಯಾಸ್ ಬೇಕಾಗಿರುವುದಿಲ್ಲ. ಈಗ ನೀವು ಮಾಡಿಟ್ಟ ಅನ್ನ ನೋಡಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ಅನ್ನ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂಡು ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದಷ್ಟೇ ಅನ್ನ ಹಾಕೊಳ್ಳಿ. ಜಾಸ್ತಿ ಅನ್ನ ಹಾಕೋಬೇಡಿ. ಅಷ್ಟು ಚೆನ್ನಾಗಾಗುದಿಲ್ಲ ಮತ್ತೆ. ಈಗ ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅನ್ನ ಹಾಕಿ, ಬೇಕಾದ್ರೆ ಇನ್ನು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಇನ್ನೂ ಸ್ವಲ್ಪ ಅನ್ನವನ್ನ ಸೇರಿಸ್ಕೋಬಹುದು. ಇನ್ನು ಸ್ವಲ್ಪ ಸೇರಿಸ್ಕೊಂಡು ಎಲ್ಲವನ್ನ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಮಾಡ್ಕೊಡಿ. ಬೆಳಿಗ್ಗೆ ದಿಢೀರ್ ಅಂತ ಆಗ್ತದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕ್ಲಿಕ್ಕೆ ಮಾತ್ರ ಮರಿಬೇಡಿ.
ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೊದಲೇ ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿ ಕಡಲೆ ಬೀಜ, ಅದನ್ನು ಕೂಡ ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ, ತಿನ್ಲಿಕ್ಕಂತೂ ಸೂಪರ್ ಆಗಿರ್ತದೆ. ಮನೆ ಇಡೀ ಘಮ ಘಮ ಹೇಳ್ತಿರ್ತದೆ. ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ. ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಎಲ್ಲವನ್ನ ಈಗ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳುವ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.